ವೀಕ್ಷಕರೇ, ತಾವೇನು ನೋಡ್ತಾ ಇರಿ, ಇದು ಜಿಲ್ಲೆಯಲ್ಲಿ ಇತಿಹಾಸ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು 10 ವಿದ್ಯಾರ್ಥಿಗಳು ಸೇರಿಕೊಳ್ಳೋದೇ ಕಷ್ಟ. ಬಟ್ ಇಲ್ಲಿ 100 ವಿದ್ಯಾರ್ಥಿಗಳು ಸೇರಿಕೊಂಡು ಇಲ್ಲಿ ಶಾಲೆನ ಮತ್ತು ಶಾಲೆಯ ವಾತಾವರಣನ ಇಂಪ್ರೂವ್ ಮಾಡಿರುವಂಥದ್ದು ಮತ್ತು ಸಮಾಜ ಸೇವೆಯಲ್ಲಿ ತಾವು ತೊಡಗಿರೋದನ್ನು ನೋಡ್ತಾ ಇದ್ದೀವಿ. ಇವತ್ತು ತುರುನೂರು ಗ್ರಾಮದಲ್ಲಿ ಏನು ಹಳೆಯ ವಿದ್ಯಾರ್ಥಿಗಳು ಅಂತ ಏನಿದ್ದಾರೆ, ಇವತ್ತು ಹೈಯರ್ ಎಜುಕೇಷನ್ ಮಾಡಿರುವಂಥದ್ದು ಮತ್ತು ಒಂದು ಸಮಾಜ ಸೇವೆಯಲ್ಲೂ ಕೂಡ ಇವತ್ತು ತೊಡಸ್ಕೊಂಡಿರೋದು, ಹಲವಾರು ಸೇವಾ ಚಟುವಟಿಕೆಗಳಲ್ಲಿ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಕಾರಣ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಬಳಗ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುರುನೂರು ಇರೋಂಥ ಒಂದು ಗ್ರಾಮದಲ್ಲಿ ಸಾವಿರಾರು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರುವಂಥದ್ದು. ಜನಕ್ಕೆ ಸಾವಿರಾರು ಜನ ಬಂದು ಇದನ್ನು ಸದುಪಯೋಗ ಪಡ್ಕೊಳ್ತಾ ಇರೋದು, ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇರೋದು ತುಂಬ ಖುಷಿಯಾದ ವಿಚಾರ. ಮತ್ತು ಉನ್ನತವಾಗಿರುವಂತಹ ಒಂದು ಸಂಸ್ಥೆಗಳನ್ನ ಕೈ ಜೋಡಿಸಿರೋದು, ಜೊತೆಗೆ ಉತ್ತಮವಾದಂಥ ಡಾಕ್ಟ್ರುಗಳನ್ನ ಕೂಡ ಕರ್ಕೊಂಬಂದು ಇಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿರೋಂಥ ಹೆಮ್ಮೆಯ ಸ್ನೇಹಮಯಿ ಬಳಗ ಏನಿದೆ ಇವ್ರದ್ದು, ಅದು ಯಶಸ್ವಿಯಾಗಿ ದಾಪುಗಾಲಿಡ್ತಾ ಇದೆ. ತಾವು ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ವಾಲಂಟ್ರಿಯಾಗಿ ಅವರೇ ಎಲ್ಲರೂ ಕೂಡ ಒಂದು ಜವಾಬ್ದಾರಿಗಳು ತಾನು ಕೆಲಸ ಮಾಡ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಜೊತೆಗೆ ನನ್ನ ಕ್ಲಾಸ್ಮೇಟ್ಸ್ ಕೂಡ, ನನ್ನ PU ಕ್ಲಾಸ್ಮೇಟ್ಸ್ ಕೂಡ ತುಂಬ ಜನ ಇದ್ದಾರೆ. ತಮಗೆ ತೋರಿಸೋ ಹೋಗ್ತೀನಿ ನೋಡಿ. ಅವರೇ ವಾಲಂಟ್ರಿಯಾಗಿ ಕೂತ್ಕೊಂಡು ಡಾಕ್ಟರ್ ರವಿ ಸರ್ ಕೂಡ ಬಂದಿದ್ದಾರೆ, ಬನ್ನೂರು ಆರೋಗ್ಯ ಇಲಾಖೆ ನೋಡಿ. ಇವತ್ತು ಅವರು ಸಂಡೇ ಆದರೂ ಕೂಡ ಇಲ್ಲ, ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಬಂದಿರೋದು ನಮಗೆ ವಿಶೇಷವಾದಂಥ ಒಂದು ಮಹತ್ವ. ಹಾಗೆಯೇ ತಾವೇನು ನೋಡ್ತಾ ಇದ್ದೀರೋ, ಪ್ರತಿಯೊಬ್ಬರು ಸಿಬ್ಬಂದಿಯೂ ಕೂಡ ಇಲ್ಲಿ ಏನು ಸಾಯಿಬಾಬಾ ಸಂಸ್ಥೆಯವರು ಕೂಡ ಇಲ್ಲಿ ಬಂದಿರೋದು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ನಾರಾಯಣ ಹೃದಯಾಲಯ ಕೂಡ ಅವರು ಕೂಡ ಬಂದಿದ್ದಾರೆ. ಇಡೀ ಅಕ್ಕಪಕ್ಕದ ಗ್ರಾಮಗಳಿಗೆ ಇವತ್ತು ವಿಶೇಷವಾದ ನೋಡಿ ಚಿಕಿತ್ಸೆ ತಗೊಂಡಿದ್ದಾರೆ. ಯಜಮಾನ್ರೆ, ಏನು ತೋರಿಸಿದ್ರಿ ತಾವು? ಇಟ್ಕೊಳ್ಳಿ, ಏನು ತೋರಿಸಿದ್ರಿ? ಎಲ್ಲ ನೋಡಿದ್ರೆ ಚೆನ್ನಾಗಿ ಈ ಥರ ಒಳ್ಳೆ ಕೆಲಸಗಳಾಗಬೇಕಲ್ವೇ? ನಿಮ್ಮ ಗ್ರಾಮಗಳಿಗೆ, ರೈತರ ಮಕ್ಕಳಿಗೆ ಮುಖ್ಯವಾಗಿ ಈ ಥರ ಕೆಲಸಗಳಾಗಬೇಕು ಅಲ್ವೇ? ನಿಜವೂ ಖುಷಿ ಆಗುತ್ತಾ? ಅಲ್ವೇ? ಹಂಗಾಗಿ ಆಯುರ್ವೇದಿಕ್ಕೂ ಎಲ್ಲ ಇದೆ, ಎಲ್ಲ ಥರ ಟ್ರೀಟ್ಮೆಂಟ್ ಇಲ್ಲೇ ಕರ್ಕೊಂಡ್ಬಂದಿದ್ದಾರೆ. ರೈತರ ಮಕ್ಕಳಿಗೆ ಈ ಥರ ಸೌಲಭ್ಯ ಮಾಡಿದಾರಲ್ಲ, ಅದೊಂದು ಖುಷಿ ಆಗುತ್ತೆ. ಯಾವ ಊರವ್ರು ತಾವು? ತುರುನೂರವರು. ಹಾಂ, ತುಂಬ ಖುಷಿ ಆಯಿತು. ಹಾಂ. ಆಮೇಲೆ ತಾವು ಕೂಡ ನೋಡಿ, ಮುಖ್ಯವಾಗಿ ಊಟದ ವ್ಯವಸ್ಥೆ ಮಾಡಿರುವಂಥದ್ದು. ಇಡೀ ನಮ್ಮ ರೈತ ಏನು ಬೆಳೀತಾರೆ, ಅದು ಇಡೀ ನಮ್ಮ ದೇಶದ ಬೆನ್ನೆಲುಬು. ಆದರೆ ಪ್ರತಿಯೊಂದು ಕಡೆ ನಾನು ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಊಟದ ವ್ಯವಸ್ಥೆ ಮಾಡುವಂಥ ಹೆಗ್ಗಳಿಕೆ ನಮ್ಮ ಕರ್ನಾಟಕದ ರೈತರದು. ಅದರಲ್ಲೂ ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಯ ವಿಶೇಷವಾಗಿ ನಾವು ಪ್ರಾಧಾನ್ಯತೆ ಊಟದ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡಿರುವಂಥ ಒಂದು ಈ ಸೇವಾ ಸಂಸ್ಥೆ ಇರೋ ತುಂಬ ಖುಷಿಯಾಗುತ್ತೆ. ಪ್ರತಿಯೊಬ್ಬರು ಕೂಡ ಊಟದ ವ್ಯವಸ್ಥೆ ಮಾಡೋದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ ತಾವು ಇಲ್ಲಿ ನೋಡ್ತಾ ಇರೋ ಇವತ್ತು ಸಾಯಿಬಾಬಾ ಸಂಸ್ಥೆಯವರು ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ಕೊಂಡಿರೋದು ವಿಶೇಷವಾಗಿ ನೋಡ್ಬೋದು. ಫೆಸಿಲಿಟಿ ಆಸ್ಪತ್ರೆ ಜೊತೆ ಕೈ ಜೋಡಿಸಿ ಇದನ್ನು ನಾವು ಬೃಹತ್ ಒಂದು ಆರೋಗ್ಯ ಶಿಬಿರ ನಡೆಸಿದ್ವಿ. ನಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಒಂದು ಶಿಬಿರಕ್ಕೆ ನಮ್ಮ ಎಲ್ಲ 1993ನೇ ಶಾಲಿನ ಪ್ರೌಢಶಾಲೆ ವಿದ್ಯಾರ್ಥಿಗಳು ನಾವೆಲ್ಲರೂ ಒಗ್ಗೂಡಿ ಎಲ್ಲರೂ ತನು ಮನ ಧನ ಎಲ್ಲ ಹಾಕಿ ಜೊತೆಗೆ ಶ್ರಮ ವಹಿಸಿ ಬೆಳಿಗ್ಗೆಯಿಂದ ನಾವು ಇಂದು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಗೆಳೆಯರು ಇಲ್ಲೆಲ್ಲ ಇದ್ದಾರೆ, ಎಲ್ಲ ಹೆಸರುಗಳು ಹೇಳೋಕ್ಕೆ ಕಷ್ಟ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಎಲ್ಲ ಸತ್ಯಸಾಯಿ ಸಂಸ್ಥೆಯ ದೇವೋಟೀಸ್ ಅಂತ ಹೇಳ್ತೀವಿ, ಅವರ ಭಕ್ತಾದಿಗಳು ಮತ್ತು ಎಲ್ಲ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರುಗಳು, ಆಮೇಲೆ ನಮ್ಮ ಆಯುರ್ವೇದ ತಂಡ, ನಾಗೇಶ ಅವರ ತಂಡ, ಮತ್ತು ನಮ್ಮ ರಾಮು ಅವರು ಮೆಡಿಸನ್ನು ಇದು ತಂಡ, ಮತ್ತು ಎಲ್ಲರೂ ಒಬ್ಬರ ಬಿಟ್ಟು ಒಬ್ಬರಿಗೆ ಹೇಳೋಕ್ಕಾಗಲ್ಲ, ಎಲ್ಲರದು ಅವ್ರದ್ದೇ ಆದ ಶ್ರಮ ಇದೆ. ನಾವೆಲ್ಲರೂ ನಿಜವಾಗ್ಲೂ ಇದೊಂದು ಖುಷಿ ಆಗ್ತಾಯಿದೆ. ಸಾರ್ವಜನಿಕರ ಅವರ ಅನುಕೂಲಕ್ಕಾಗಿ ನಾವು ಮಾಡ್ತಿದ್ವಿ. ಏನೋ ನಮ್ಮದು ಒಂದು ಏನು ಸೆಲ್ಫ್
ಸೆಲ್ಫಿಶ್ನೆಸ್ ಅಂದರೆ ನಮಗೆ ಸ್ವಾರ್ಥ ಭಾವನೆ ಇಲ್ಲ, ಅಂದರೆ ನಿಸ್ವಾರ್ಥ ಸೇವೆ ಮಾಡ್ತಾಯಿದ್ದೀವಿ. ಇದು ಬೇರೆಯವರಿಗೂ ಪ್ರೇರೇಪಣೆಯಾಗಲಿ ಅಂತ ಮಾಡ್ತಾಯಿದ್ದೀವಿ. ಒಂದು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ ಇದು. ಈ ಒಂದು ಸಮಾರಂಭಕ್ಕೆ ನಮ್ಮ ರೈತ ಸಂಘದ ನಾರಾಯಣವರು ಸಹ ಆಗಮಿಸಿದ್ದಾರೆ. ನಮಗೆ ಖುಷಿ ಆಗ್ತದೆ. ಇನ್ನು ಅನೇಕ ಗಣ್ಯರು ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಈ ಒಂದು ಸಮಾರಂಭ ತುಂಬ ಯಶಸ್ವಿಗೆ ನಡೀತಾ ಇದೆ. ಅದಕ್ಕೆಲ್ಲ ಎಲ್ಲರೂ ಸಹ ಸಹಕಾರ ನೀಡ್ತಾರೆ. ನಮಸ್ಕಾರ. ಯಾವುದೇ ಕೆಲಸ ಕಾರ್ಯ ಆಗಬೇಕು ಅಂದರೆ ವಿದ್ಯಾವಂತರಿಂದ ಮಾತ್ರ ಸಾಧ್ಯ. ಜೊತೆಗೆ ಹಳೆ ವಿದ್ಯಾರ್ಥಿಗಳು ತುರುಂಬೂರು ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಹಳೆಯ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿರೋದೇ ಕಷ್ಟ. ಅಂಥದ್ರಲ್ಲಿ ಒಂದು ಒಳ್ಳೆಯ ಆರೋಗ್ಯಕರ ಬೆಳವಣಿಗೆಯನ್ನು ಮೂಡಿಸುವಲ್ಲಿ ಈ ಗ್ರಾಮದ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿ ವಹಿಸಿ ಈ ಭಾಗದ ಎಲ್ಲ ಹಳ್ಳಿಗಳ ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ಮಾಡಬೇಕು. ಇದು ಒಂದು ಪ್ರೇರಣೆ ಆಗಬೇಕು. ಇದು ಒಂದು ಮೊಗ್ಗು ಅರಳುವಂಥದ್ದು. ಎಲ್ಲ ಶಾಲಾ ಮಕ್ಕಳು ಯಾರು ವಿದ್ಯಾವಂತರಿದ್ದಾರೆ, ಹಣವಂತರಿದ್ದಾರೆ, ಅವರು ಹೆಚ್ಚು ಈ ಕಾರ್ಯಕ್ರಮವನ್ನು ಮಾಡಿ ಗ್ರಾಮೀಣ ಭಾಗದ ಆರೋಗ್ಯವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಬೇಕು ಮತ್ತು ಇದು ಒಂದು ಆಚರಣೆ ಆಗಬೇಕು ಅಂತ ನಾನು ಆಶಿಸ್ತೇನೆ. ಮತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮೂಲದಲ್ಲೂ ಸಹಕರಿಸಿದಂಥ ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಮತ್ತು ಸಾಯಿ ಟ್ರಸ್ಟ್ನ ವ್ಯವಸ್ಥಾಪಕರು ಅಥವಾ ಆ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಎಲ್ಲ ವೈದ್ಯಕೀಯ ಉಪಚಾರ ಮಾಡ್ತಾ ಇರ್ತಕ್ಕಂಥ ವೈದ್ಯರು ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಯಾರ್ಯಾರು ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಆ ಭಗವಂತ ಇಂಥ ಕಾರ್ಯಕ್ರಮವನ್ನು ಮಾಡುವಲ್ಲಿ ಯಶಸ್ವಿಯ ಕಾರ್ಯಕ್ರಮವನ್ನು ಮಾಡಲಿ ಅಂತೇಳಿ ಆಶಿಸ್ತೇನೆ. ಮತ್ತು ಈ ಮಾಧ್ಯಮ ಮಿತ್ರರು ಇವತ್ತು ಆಕರ್ಷಣೆ ಆಗಿದ್ದಾರೆ. ಇವರು ಇಂಥ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಪ್ರಚಾರ ಮಾಡುವ